ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಹೋಮ್ ಮೇಡ್ ಚಾಕ್ಲೇಟ್ ಹೇಗೆ ಮಾಡೋಣ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಹೋಮ್ ಮೇಡ್ ಚಾಕ್ಲೇಟ್ ತಿಂದಿರೋರು ಇಲ್ಲವೇ ಇಲ್ಲ. ಆಹಾ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತಪ್ಪ. ಈ ಚಾಕ್ಲೇಟ್ನ ಹೇಗೆ ಮಾಡೋದಂತ ನೋಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಚಾನಲ್. ಇಲ್ಲಿಗೆ ಸಿಟಿಗೆ ಹೋಗಿದ್ದು ನಾವು, ಸ್ವಲ್ಪ ಶಾಪಿಂಗ್ ಇತ್ತು, ಫ್ಯಾನ್ಸಿ ಸ್ಟೋರಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹಾಗೆ ಚಾಕ್ಲೇಟ್ಗೆ ಯಾವ ಅಂಗಡೀಲಿ ನಾನು ಚಾಕ್ಲೇಟ್ ಇದೆಲ್ಲ ತರೋದು ಐಟಮ್ಸ್ ಮತ್ತು ಕೇಕ್ ಐಟಮ್ಸ್ ಎಲ್ಲ ಯಾವ ಅಂಗಡೀಲಿ ತರೋದು, ಮೈಸೂರಲ್ಲಿ ಎಲ್ಲಿ ರೀಸನಬಲ್ ಸಿಗುತ್ತೆ ಅಂತ ತೋರಿಸ್ಕೊಡ್ತೇನೆ. ಫಸ್ಟ್ನೇದು ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದು, ಮಂಗಳ ಫ್ಯಾನ್ಸಿ ಸ್ಟೋರ್ ಅಂತ. ಇದು ಬರೋದು ಮನ್ನಾರ್ಸ್ ಮಾರ್ಕೆಟಿಂದ ಮೇಲ್ಗಡೆ ಬರುತ್ತೆ. ಇಲ್ಲಿ ಎಲ್ಲ ಅಂಗಡಿಲಿ ಎಲ್ಲ ಥರ ಜ್ಯುವೆಲರಿ ಮೇಕಿಂಗ್ ಇರ್ಬೋದು, ಮತ್ತು ಕುಚ್ಚಿಗೆ ದಾರ ಇರ್ಬೋದು, ಮತ್ತು ಲೇಸ್ ಇರ್ಬೋದು, ಎಲ್ಲ ಥರನೂ ಸಿಗುತ್ತೆ. ಅದು ಹೋಲ್ಸೇಲ್ ಬೆಲೆಯಲ್ಲಿ ಮಂಗಳ ಸ್ಟೋರಲ್ಲಿ. ಹಾಗೆ ಮಂಗಳ ಸ್ಟೋರ್ ನಂತರ ಮನ್ನಾರ್ಸ್ ಮಾರ್ಕೆಟಿಂದ ಮುಂದೆ ಬಂದರೆ ಸ್ವಲ್ಪ ಅರಸು ರೋಡ್ ಪಕ್ಕದಲ್ಲೇ ಇದೆ ಅಮರ್ ಜ್ಯೋತಿ ಅಂತ. ಇದು ಕೇಕ್ ಶಾಪು. ನಿಮಗೆ ನೆಕ್ಸ್ಟ್ ಸಲ ಹೋದಾಗ ಡೀಟೇಲಾಗಿ ತೆಗಿತೇನೆ. ಈ ಸಲ ಸ್ವಲ್ಪ ತೋರಿಸೋಣ ಅಂತ ನೋಡ್ದು. ಇದು ವೈಟ್ ಚಾಕ್ಲೇಟ್ ಮತ್ತು ಡಾರ್ಕ್ ಚಾಕ್ಲೇಟು. ಇದು ಹಾಫ್ kg ಇರುತ್ತೆ. ಇದರಲ್ಲಿ ತುಂಬ ಚಾಕ್ಲೇಟ್ ಮಾಡ್ಕೊಂಡು ಕೊಡ್ಬೋದು. ಬರ್ತ್ಡೇ ಪಾರ್ಟಿ ಇರ್ಬೋದು, ಅಥವಾ ಪಾಪು ತಿನ್ನೋಕ್ಕೆ ಆ ಥರ ಎಲ್ಲ ಮಾಡಿಕೊಡ್ಬೋದು ನೀವು. 1 ಕಪ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಬರೀ ಎರಡು ತೊಗೊಂಡಿದ್ದೀನಿ, ವೈಟ್ ಮತ್ತು ಡಾರ್ಕ್ ಚಾಕ್ಲೇಟು. ಫಸ್ಟು ಬಾಯ್ಲ್ ಮಾಡ್ಕೋಬೇಕು. ಡಬಲ್ ಬಾಯ್ಲಿಂಗ್ ಚಾಕ್ಲೇಟ್ ಮಾಡಬೇಕಾದ್ರೆ ಡಬಲ್ ಬಾಯ್ಲಿಂಗ್ ಮಾಡಲೇಬೇಕು. ಫಸ್ಟು ಒಂದು ಪಾತ್ರೆಗೆ ನೀರನ್ನ ಕುಸ್ಕೋತಾ ಇದ್ದೀನಿ 10 ಮಿನಿಟ್ಸಿಂದ 15 ಮಿನಿಟ್ಸು. ಆನಂತರ ಚಾಕ್ಲೇಟೆಲ್ಲ ತುರ್ಕೊಟ್ಟಿದ್ರಲ್ಲ ನಮ್ಮ ಪಾಪ, ಅದನ್ನ ಮೆಲ್ಟ್ ಮಾಡ್ತಾಯಿದ್ದೀನಿ. ಇದು ಏನಿಲ್ಲ, 1-2 ಮಿನಿಟ್ಸ್ಗೆಲ್ಲ ಚಾಕ್ಲೇಟ್ ಹಾಕೋಗುತ್ತೆ. ಬೇಕಾದ್ರೆ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ಡ್ರೈ ಫ್ರೂಟ್ಸ್ ತಿಂದರೆ ಬಾಯಿಗೆ ಒಂದು ಸ್ವಲ್ಪ ರುಚಿಯಾಗಿ ಸಿಗುತ್ತೆ. ಮಕ್ಳುಗಳಿಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತಿದ್ದವ್ರಿಗೆ ಈ ಥರ ಮಾಡಿಕೊಡ್ಬೋದು. ಚಾಕ್ಲೇಟ್ ಅಂದರೆ ಇಷ್ಟ ಅಲ್ವಾ ಅವ್ರಿಗೆ. ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿದ್ರೆ ಮಾಮೂಲಿ ಡೈರಿ ಮಿಲ್ಕಲ್ಲಿ ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಇರುತ್ತಲ್ಲ, ಆ ಥರನೇ ಇರುತ್ತೆ. ಅವನು ಅಪ್ಪು ಡ್ರೈ ಫ್ರೂಟ್ಸ್ದು ಬೇಕೇ ಬೇಕು ಅಂತ ಹೇಳ್ತಾ ಇದ್ದ. ಅದಕ್ಕೋಸ್ಕರ ಡಾರ್ಕ್ ಚಾಕ್ಲೇಟಲ್ಲೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದು. ಈ ಥರ ಮೋಲ್ಟ್ಗಳು ಸಿಗುತ್ತೆ. ಅದೇ ಅಂಗಡೀಲಿ ಮೋಲ್ಟ್ಗಳು ಸಿಗುತ್ತೆ. 150-250ಗೆಲ್ಲ ಮೋಲ್ಟ್ಗಳು ಸಿಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕು, ಯಾವ್ಯಾವ ಶೇಪ್ ಬೇಕೋ ಅದು ಬೇಕಾದ್ರೆ ತೊಗೊಬೋದು. ಇದು ತೊಗೊಂಡು ನಾನು ಒಂದು 3 ಇಯರ್ಸ್ ಬ್ಯಾಕೆ ತೊಗೊಂಡಿರೋದು. ಅಂದರೆ ಮೊದಲು ಆಗ 2 ಮಿನಿಟ್ಸ್ಗೆಲ್ಲ ಈ ಥರ ಮೆಲ್ಟ್ ಆಗುತ್ತೆ. ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇ. ಒಂದು ಸ್ಪೂನಲ್ಲಿ ತೊಗೊಂಡು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳೋದು. ನಾನು ಬರೀ 1 ಕ್ಯೂಬ್ಗೆ ತುಂಬ ಇಷ್ಟೊಂದು ಇದು ಮಾಡಿ, ಮತ್ತು ಮೋಲ್ಟಲ್ಲಿ ಇನ್ನೊಂದು 12 ಇದೆ, ಅದು ಫುಲ್ ಕಂಪ್ಲೀಟ್ ಆಗಿತ್ತು. ಡಾರ್ಕ್ ಚಾಕ್ಲೇಟು ಮತ್ತು ವೈಟ್ ಚಾಕ್ಲೇಟು. ಇನ್ನು ಒಂದು 5-10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು, ಚಾಕ್ಲೇಟ್ ರೆಡಿ ಆಗುತ್ತೆ. ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಅಮೌಂಟು ಸೇವ್ ಆಗುತ್ತೆ, ಮತ್ತು ಸಮಯನೂ ಉಳಿಯುತ್ತೆ. ಮತ್ತು ಹೊರ್ಗಡೆ ಕೊಟ್ಟಿದ್ದು ಎಷ್ಟು ದಿನನೋ ಮಾಡಿರ್ತಾರೆ, ಅದರಲ್ಲಿ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಮನೇಲಾದರೆ ಯಾವ ಕೆಮಿಕಲು ಇರಲ್ವಲ್ಲ. ಸೊ ಅದಕ್ಕೆ ಹೋಮ್ ಮೇಡಲ್ಲೇ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮಕ್ಳುಗಳಿಗೆ ತಿನ್ನೋಕ್ಕೂ ಇಷ್ಟಪಡ್ತಾರೆ, ಮತ್ತು ಯಾವಾಗ ಬೇಕೋ ಅವಾಗ ಮಾಡಿಕೊಡ್ಬೋದು ಮಕ್ಳುಗಳಿಗೆ. ನೋಡಿ, ಈ ಥರ ಮೋಲ್ಟ್ ಸಿಗುತ್ತೆ. ನಂತರ ಡಾರ್ಕ್ ಚಾಕ್ಲೇಟ್ನ ಬೇಕಾದ್ರೆ ಸ್ಮಾಲಾಗಿ ಪೀಸ್ ಮಾಡಿಬಿಟ್ಟು ಆ ಥರ ಮಾಡೋದು. ಈಗ ಫ್ರೀಝರಿಂದ ತೆಗ್ದುಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 10 ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ. ಆನಂತರ ವೈಟ್ ಚಾಕ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ. ಇದು ಸ್ಮಾಲ್ ಡೈರಿ ಮಿಲ್ಕ್ ಬರುತ್ತಲ್ಲ, ಆ ಥರ ಶೇಪ್ ಇರುತ್ತೆ. ಸ್ಮಾಲ್ ಮಕ್ಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಡೈರಿ ಮಿಲ್ಕ್ ಏನೋ ಅಂತ ತಿಂತಾರೆ. ಆ ಥರದ್ದು ನಾನು ವೈಟ್ ಚಾಕ್ಲೇಟಲ್ಲಿ ಮಾಡೋದು. ಮಿಲ್ಕಿ ಬಾರ್ ಥರ ಶೇಪ್ ಇದೆ. ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ಮಕ್ಕಳುಗಳಿಂದ ದೊಡ್ಡೋರವರೆಗೂ ತುಂಬ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಡಿಫ್ರೆಂಟಾಗಿ ಇದು ಮಾಡೋಣ ಅಂದ್ಬಿಟ್ಟು ಮಿಲ್ಕು ಮತ್ತು ಡಾರ್ಕ್ ಚಾಕ್ಲೇಟ್ ಎರಡೂ ಮಿಕ್ಸ್ ಮಾಡಾಕಿದೆ. ಫಸ್ಟು ಮಿಲ್ಕಿ ಬಾರ್ ಬರುತ್ತಲ್ಲ, ವೈಟ್ ಚಾಕ್ಲೇಟು, ಆ ಥರ ಟೇಸ್ಟ್ ಬರುತ್ತೆ. ಆಮೇಲೆ ಡಾರ್ಕ್ ಚಾಕ್ಲೇಟ್ ಎರಡು ಮಿಕ್ಸಾಗಿ ಒಳ್ಳೆ ಟೇಸ್ಟೇ ಬರ್ತಿತ್ತು. ಇದು ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಮೋಲ್ಟ್ ಅಂತೂ ನಾನು ಅಲ್ಲೇ ತೊಗೊಂಡಿದ್ದು. ನಾನು ತೊಗೊಂಡಾಗ 250 ಏನೋ ಈ ಮೋಲ್ಟು. ತುಂಬ ಚೆನ್ನಾಗಿದೆ. ಮಾತ್ರ ಮಕ್ಕಳುಗಳಿಗೆ ಒಂದೇ ಥರ ರೌಂಡ್ ಶೇಪ್ ತಿಂದು ಬೋರ್ ಆದವ್ರಿಗೆ ಈ ಥರ ಡ್ರಾಯಿಂಗು, ಟೆಡ್ಡಿ ಬೇರು ಎಲ್ಲ ಥರನೂ ಇರುತ್ತೆ. ಈ ಥರ ಮೋಲ್ಟು ಮಕ್ಳುಗಳಿಗೂ ಇಷ್ಟ ಆಗುತ್ತೆ, ಚಾಕ್ಲೇಟ್ ತಿನ್ನೋರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ.
ನಮಗೆ ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ಶೇಪಲ್ಲಿರುತ್ತೆ ಇವು. ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲದಕ್ಕೂ ಡ್ರೈ ಫ್ರೂಟ್ಸ್ ಹಾಕಿದ್ದು ಅಂದ್ಬಿಟ್ಟು ಇದನ್ನ ಪ್ಲೈನಲ್ಲಿ ಮಾಡಿದ್ದು. ಡಾರ್ಕ್ ಚಾಕ್ಲೇಟ್ ಚೆನ್ನಾಗಿತ್ತು, ಹಾರ್ಟ್ ಶೇಪಲ್ಲಿ. ನೋಡಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ನಿಮಗೆ. ನೋಡ್ತಿದ್ರೆ ತಿನ್ನಬೇಕು ಅನಿಸುತ್ತೆ. ಬರೀ 2 ಕ್ಯೂಬಲ್ಲಿ ಮಾಡಿದ್ದು ನಾವು. ವೈಟ್ 2, ಡಾರ್ಕ್ ಚಾಕ್ಲೇಟ್ 2 ತೊಗೊಂಡಿದ್ದು ಅಷ್ಟೇ. 1 ತಿಂಗಳು ಇಟ್ಕೊಂಡು ತಿನ್ಬೋದು, ಅಷ್ಟು ಚಾಕ್ಲೇಟ್ ಆಗಿಬಿಟ್ಟಿತ್ತು ನಮ್ಮದು. ತುಂಬಾ ಆಗಿತ್ತು. ಇದನ್ನ 1 ತಿಂಗಳು ಗಂಟೆ ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚಾಕ್ಲೇಟ್ ಆಗಿತ್ತು. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡ್ತೀನಿ, ಹೇಗಿತ್ತು ಅಂತ ಟೇಸ್ಟ್ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಕ್ಳುಗಳು ತಿನ್ಬಿಟ್ಟು ಏನು ಹೇಳ್ತಿದ್ರು ನೋಡಿ.